जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ 8ನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ ಬರುವಂತಹ ಅಮೃತವನ್ನ ಮೋಹಿನಿ ರೂಪದಲ್ಲಿರುವಂತಹ ಪರಮಾತ್ಮ ಯೋಗ್ಯರಾದ ದೇವತೆಗಳಿಗೆ ಸಿಗುವ ಹಾಗೆ ಮಾಡಿದನೇ ಹೊರತಾಗಿ ಅಯೋಗ್ಯರಾದಂತಹ ಅಸುರರಿಗೆ ಅದು ದಕ್ಕದೇ ಇರುವ ಹಾಗೆ ಮಾಡಿದಂತೆ ಅದು ಹೇಗೆ ನಮ್ಮನ್ನ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅನ್ನುವ ವಿಷಯಗಳನ್ನ ನೋಡಿದ್ದೇವೆ. ಈಗ ಮುಂದೆ ಆ ದೈತ್ಯರಿಗೆ ಬಹಳಷ್ಟು ವೇದನೆ ಆಯ್ತು, ದುಃಖ ಆಯ್ತು. ಅಯ್ಯೋ, ನಮಗೆ ಬೇಕಾದಂತಹ ಸಂಪತ್ತು ಸಿಗಲಿಲ್ಲಲ್ಲ ಅಂತ ಬಹಳ ವೇದನೆಗೆ ಒಳಗಾದ್ರು ಅವರು. ನಮಗ್ ಸಿಗಬೇಕಾಗಿತ್ತು ದೊಡ್ಡ ಸಂಪತ್ತು, ಅದನ್ನ ನಾರಾಯಣ ಮೋಹಿನಿ ರೂಪದಲ್ಲಿ ಬಂದು ಸಿಗದೇ ಇರೋ ಹಾಗೆ ಮಾಡಿಬಿಟ್ಟ ಅಂತ ಅವರಿಗೆ ಬೇಸರ ಆಗಿತ್ತು. ಶುಕಾಚಾರ್ಯರು ಅದರಲ್ಲಿ ಹೇಳ್ತಾರೆ, ಹೀಗೆ ದಾನವರೆಲ್ಲ ಪರಮಾತ್ಮನಿಗೆ ವಿಮುಖರಾಗಿದ್ರು, ದೇವತೆಗಳು ಪರಮಾತ್ಮನಿಗೆ ಶರಣಾಗಿ ಈ ಎಲ್ಲ ಕೆಲಸಗಳನ್ನ ಪರಮಾತ್ಮ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಎನ್ನುವ ತೀರ್ಮಾನವನ್ನು ಪಡೆದು ಈ ಎಲ್ಲ ಕರ್ಮಗಳನ್ನು ಮಾಡಿದ ಆ ಕಾರಣದಿಂದ ದೇವತೆಗಳಿಗೆ ಅಮೃತವನ್ನ ಪರಮಾತ್ಮ ಕೊಡಿಸಿದ. ಉಳಿದವರಿಗೆ ಆ ಅಮೃತದ ಪ್ರಾಪ್ತಿ ಆಗ್ಲಿಲ್ಲ, ದೈತ್ಯರಿಗೆ. ಇಷ್ಟು ಪರಮಾತ್ಮ ಸಮುದ್ರದಲ್ಲಿ ಅಮೃತವನ್ನ ಹುಟ್ಟಿಸಿ ಅಮೃತವನ್ನ ಧನ್ವಂತರಿ ರೂಪಿಯಾಗಿ ತಾನೇ ತೆಗೆದುಕೊಂಡು ಬಂದು ಅದನ್ನ ಅಸುರರು ದಾನವರು ಬಲಾತ್ಕಾರವಾಗಿ ತೆಗೆದುಕೊಂಡು ಹೋಗುವಾಗ ತನ್ನಲ್ಲಿ ಸಾಮರ್ಥ್ಯ ಇದ್ದರೂ ಅವರಲ್ಲಿರುವಂತಹ ಗುಣವನ್ನ ವ್ಯಕ್ತ ಮಾಡ್ಲಿಕ್ಕೋಸ್ಕರ ಸುಮ್ಮನೆ ಇದ್ದು ಮತ್ತೆ ಅವರಿಗೆ ವಿಮುಖನಾದಂತಹ ದೈತ್ಯರಿಗೆ ಮೋಹಿನಿ ರೂಪದಲ್ಲಿ ತಾನೇ ಬಂದು ಅವರೇ ಇವನ ಕೈಯಲ್ಲಿ ಅಮೃತದ ಪಾತ್ರೆಯನ್ನ ಕೊಡುವ ಹಾಗೆ ಮಾಡಿ ಅವರ ಎದುರುಗಡೆಯಲ್ಲಿಯೇ ದೇವತೆಗಳಿಗೆ ಅಮೃತವನ್ನು ಉಣಿಸಿ ಇವರು ಬಾಯಿ ತೆಗೆದುಕೊಂಡು ನಿಂತಹ ಸಂದರ್ಭದಲ್ಲಿಯೇ ಅವರಿಗೆ ಅಮೃತ ಸಿಗದಂತೆ ಮಾಡಿ ದೇವತೆಗಳಿಗೆ ಹಂಚಿ ಹೋಗಿಬಿಟ್ಟ. ಗರುಡಾರೂಢನಾಗಿ ಎಲ್ರು ನೋಡ್ತಾ ಇದ್ದಾರೆ, ಹೋಗಿಬಿಟ್ಟ. ಈಗ ದೈತ್ಯರಿಗೆ ಬಹಳ ಕೋಪ ಬಂತು. ನಾವೆಲ್ಲ ಕಷ್ಟಪಟ್ಟು ಸಮುದ್ರವನ್ನ ಮಥನ ಮಾಡಿದ್ವು, ದೇವತೆಗಳಿಗೆ ಮಾತ್ರ ಈ ಸುಖ ಸಮೃದ್ಧಿ ಸಿಕ್ತೋ ಅಂತ ಅದನ್ನ ತಡಿಲಿಕ್ಕಾಗ್ಲಿಲ್ಲ. ಹೊಟ್ಟೆ ಕಿಚ್ಚು ಶುರು ಆಯ್ತು. ಪ್ರಯತ್ನ ಮಾಡಿದ್ದು ನಾವಾದ್ರೂ ಅವ್ರಷ್ಟೇ ಪಡೆದ್ರಲ್ಲ ಅಂತ ಈಗ ಹೊಟ್ಟೆ ಕಿಚ್ಚು ಶುರು ಆಯ್ತು. ಅವರು ಮೊದಲಿಗೆ ಅಮೃತವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಈ ಭಾವನೆ ಇರ್ಲಿಲ್ಲ ಅವರಿಗೆ. ಮೊದಲಿಗೂ ಈಗ ಪರಮಾತ್ಮ ಇವರಿಗೇನು ವಂಚನೆಯನ್ನ ಮಾಡಿದನೋ ಈ ವಂಚನೆಯನ್ನು ಮೊದಲಿಗೆ ಮಾಡಿದ್ದು ದೇವತೆಗಳಿಗೆ ಅಸುರರು. ಅದನ್ನು ತಿಳಿಸಿಕೊಡ್ಬೇಕಲ್ಲ, ಇವರು ಅಯೋಗ್ಯರಾಗಿದ್ದಾರಲ್ಲ, ಇವರಿಗೆ ಅದರ ಅನುಭವ ಬರ್ಲಿಕ್ಕೋಸ್ಕರವಾಗಿ ಪರಮಾತ್ಮ ಹಾಗೆಯೇ ಸುಮ್ಮನೆ ಬಿಟ್ಟಿದ್ದ. ಕಾಲ ಬಂದಾಗ ಅವರನ್ನು ವಂಚಿಸಿ ಅಮೃತವನ್ನ ಸಿಗದೇ ಇರೋ ಹಾಗೆ ಮಾಡ್ದ.
ಇದನ್ನ ನೋಡಿ ಬಹಳ ಹೊಟ್ಟೆ ಕಿಚ್ಚಾಯ್ತು. ನಮಗೆ ಎಲ್ಲ ಸಂದರ್ಭದಲ್ಲೂ ನಮ್ಮನ್ನ ಗಮನಿಸಿಕೊಂಡ್ರೆ ನಮ್ಮಲ್ಲಿ ಎಷ್ಟಿದೆಯೋ ಅದನ್ನು ನೋಡಿ ತೃಪ್ತಿ ಪಡುವುದಕ್ಕಿಂತ ಪಕ್ಕದಲ್ಲಿದ್ದವರನ್ನು ನೋಡಿ ಹೊಟ್ಟೆ ಕಿತ್ತು ಪಡುವಂತಹ ಸಂಖ್ಯೆ ಹೆಚ್ಚಿಗೆ. ಪ್ರಾಯಶಃ ನಾವೆಲ್ಲ ಹಾಗೆ ಇರ್ತೇವೋ ಏನೋ, ನಮ್ಮ ಮನಸ್ಥಿತಿಯು ಹಾಗೆ ಇರತ್ತೆ. ನಾವು ಹೇಗಿದ್ದೇವೆ ನಮಗೆ ಅದರ ಬಗ್ಗೆ ಅಷ್ಟು ವಿಚಾರ ಇಲ್ಲ. ಆದರೆ ನಾವು ಇನ್ನೊಬ್ಬರ ಏಳಿಗೆಯನ್ನ ಸಹಿಸ್ಲಿಕ್ಕೆ ಆಗೋದಿಲ್ಲ. ಮನಸ್ಸಿನಲ್ಲಿ ಅದು ಒಂದು ದೊಡ್ಡ ರೋಗ. ಅದು ಒಂದು ದೇಹಕ್ಕೆ ಬಂದಂತಹ ರೋಗವಾದರೆ ಇದು ಮನಸ್ಸಿಗಿರುವಂತಹ ರೋಗ, ಹೊಟ್ಟೆ ಕಿಚ್ಚು, ಅಸೂಯೆ. ಅದಕ್ಕೆ ದೈತ್ಯರು ಅವ್ರ ಮೇಲೆ ಯುದ್ಧಕ್ಕೋಸ್ಕರ ಅಂತ ಬರ್ತಾ ಇದ್ದಾರೆ. ಈ ದೇವತೆಗಳನ್ನು ಏನಾದ್ರೂ ಮಾಡಿ ಸಂಹಾರ ಮಾಡಿಬಿಡ್ಬೇಕು ಅಂತ ಹೋಗ್ತಾ ಇದ್ದಾರೆ. ಹೋದಾಗ ದೇವತೆಗಳು ಮತ್ತಿನ್ನೇನ್ ಮಾಡ್ಬೇಕು, ಎಲ್ಲದಕ್ಕೂ ಪರಮಾತ್ಮನೊಬ್ಬನೇ ಶರಣು ಅಂತ ತಿಳಿದುಕೊಂಡು ಅವನನ್ನೇ ಆಧರಿಸಿದ್ದಾರೆ. ಬೇರೆ ಯಾರು ಅವರಿಗೆ ರಕ್ಷಕರಾಗಿಲ್ಲ. ನಮಗೆ ರಕ್ಷಕನಾಗಿರುವಂತಹದ್ದು ಪರಮಾತ್ಮನೊಬ್ಬನೇ ಅಂತ ತಿಳಿದುಕೊಂಡು ಪರಮಾತ್ಮನನ್ನ ಶರಣು ಹೊಂದುತ್ತಾ ಇದ್ದಾರೆ. ಅವನ ಅಪ್ಪಣೆಯಿಂದ ದೇವತೆಗಳೆಲ್ಲ ದೈತ್ಯರ ಮೇಲೆ ಯುದ್ಧಕ್ಕೆ ಅಂತ ತೆರಳುತ್ತಾ ಇದ್ದಾರೆ. ಆ ಕ್ಷೀರ ಸಮುದ್ರದ ತೀರದಲ್ಲಿಯೇ ಇವರೆಲ್ಲರಿಗೂ ಘೋರವಾದ ಯುದ್ಧ ಪ್ರಾರಂಭವಾಗ್ತಾ ಇದೆ. ಅಂತಿಂತಹದ್ದಲ್ಲ, ಬಹಳ ಘೋರವಾದಂತಹ ಯುದ್ಧ ಪ್ರಾರಂಭವಾಗ್ತಾ ಇದೆ. ಇತಿ ದಾನವ ದೈತೇಯಾನಾವಿಂದನ್ನಮೃತಂ ನೃಪ ಯುಕ್ತಾ ಕರ್ಮಣಿ ಯತ್ತಾಶ್ಚ ವಾಸುದೇವ ಪರಾಂಗುಖಾಃ. ಈ ರೀತಿಯಾಗಿ ದಾನವರು, ದೈತ್ಯ ಶ್ರೇಷ್ಠರು ಇವರೆಲ್ಲ ಎಷ್ಟೇ ಪ್ರಯತ್ನ ಮಾಡಿದರೂ ಭಗವಂತನಿಗೆ ವಿಮುಖನಾಗಿ ಇದ್ದದ್ದರಿಂದ, ಇನ್ನೊಬ್ಬರ ಸಂಪತ್ತನ್ನ ಅಪಹಾರ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟಿದ್ರಿಂದ ಅವ್ರು ಯಾವ ಸಂಪತ್ತನ್ನು ಪಡೆಯಲಿಲ್ಲ. ಆದರೆ ಪರಮಾತ್ಮ ಅವರಿಗೆ ಅಮೃತವನ್ನು ಹುಟ್ಟಿಸಿ ಅಮೃತವನ್ನ ಕೊಟ್ಟು ಅವರನ್ನ ಸಾಂತ್ವನ ಮಾಡಿದ. ದೇವತೆಗಳನ್ನ ಅವರಿಗೆ ಬೇಕಾದಷ್ಟು ಸಂಪತ್ತುಗಳು ಸಿಗುವ ಹಾಗೆ ಮಾಡಿದ. ಐಶ್ವರ್ಯರಿಗೆ ಸಿಗಲಿಲ್ಲ, ಇವರಿಗೆ ಸಿಕ್ತು. ಸಾಧಯಿತ್ವಾಮೃತಂ ರಾಜನ್ ಪಾಯಯಿತ್ವಾಮೃತಂ ಸುರಾನ್ ಪಶ್ಯತಾಂ ಸರ್ವಭೂತಾನಾಂ ಯಯೌ ಗರುಡ ವಾಹನಃ. ಅವರಿಗೆ ಬೇಕಾದ ಅಮೃತಗಳನ್ನ ಕೊಟ್ಟು ತನ್ನಷ್ಟಕ್ಕೆ ತಾನು ತನ್ನ ಲೋಕಕ್ಕೆ ಗರುಡವನ್ನೇರಿ ಹೊರಟು ಬಿಟ್ಟ. ಈ ಸಂದರ್ಭದಲ್ಲಿ ಸಪತ್ನಾನಾಂ ಪರಾಂ ವೃದ್ಧಿಂ ದೃಷ್ಟ್ವಾ ಚ ದಿತಿನಂದನಾಃ ಅಮೃಷ್ಯಮಾಣ ಉತ್ಪೇತುಃ ದೇವಾನ್ ಪ್ರತ್ಯುದ್ಯತಾಯುಧಾಃ. ಅವ್ರ ಕೈ ಮೇಲೆಲ್ಲ ಆಯುಧಗಳನ್ನು ಹಿಡಿದುಕೊಂಡು ದೇವತೆಗಳನ್ನು ಬಿಡೋದಿಲ್ಲ, ಅವ್ರು ನಮಗಿಂತ ಹೆಚ್ಚಿಗೆ ಸಂಪತ್ತನ್ನು ಗಳಿಸಿದ್ದಾರೆ ಅಂತಂದುಕೊಂಡು ಅಸೂಯೆಯಿಂದ, ಹೊಟ್ಟೆ ಕಿಚ್ಚಿನಿಂದ ಅವ್ರ ಮೇಲೆ ಯುದ್ಧಕ್ಕೆ ಅಂತ ತೆರಳುತ್ತಾ ಇದ್ದಾರೆ. ಈಗಾಗಲೇ ದೇವತೆಗಳಿಗೆ ಮೊದಲಿಗಿದ್ದಂತಹ ಸಾಮರ್ಥ್ಯಕ್ಕಿಂತ ಅಮೃತವನ್ನ ಪಾನ ಮಾಡಿದ್ರಿಂದಾಗಿ ಸಾಮರ್ಥ್ಯ ಹೆಚ್ಚಾಗಿದೆ. ನಾರಾಯಣನಲ್ಲಿ ಭಕ್ತಿ ಇಟ್ಟು ನಾರಾಯಣನ ಅನುಮತಿಯ ಮೇಲೆ ತಾವು ಕೂಡ ದೈತ್ಯರ ಮೇಲೆ ಯುದ್ಧ ಮಾಡ್ಲಿಕ್ಕೋಸ್ಕರ ಅಂತ ಆಯುಧಗಳನ್ನು ಧರಿಸ್ತಾ ಇದ್ದಾರೆ. ಹಿಂದೆ ಅವ್ರ ಜೊತೆಯಲ್ಲಿ ಸಂಧಾನ ಮಾಡಿದ್ರು, ಈಗ ಅದೇ ದೇವತೆಗಳ ಜೊತೆಯಲ್ಲಿ ಕದನಕ್ಕೆ, ಸಂಗ್ರಾಮಕ್ಕೆ ಅಂತ ಸಿದ್ಧರಾಗ್ತಾ ಇದ್ದಾರೆ. ತತ್ರ ತತಃ ಸುರಗಣ ಸರ್ವೇ ಸುಧಯಾ ಪೀತಯೈಧಿತಾಃ ಪ್ರತಿ ಸಂಯುಯುಧುಶಸ್ತ್ರೈಃ ನಾರಾಯಣ ಪರಾಯಣಾಃ. ನಾರಾಯಣನಲ್ಲಿ ವಿಶೇಷವಾದ ಭಕ್ತಿಯನ್ನ ಮಾಡಿ ಅವನ ಅನುಮತಿಯ ಮೇರೆಗೆ ಈ ಶಸ್ತ್ರಗಳನ್ನ ಧರಿಸಿಕೊಂಡು ದೈತ್ಯರನ್ನ ಯುದ್ಧದಲ್ಲಿ ಎದುರಾಗ್ತಾ ಇದ್ದಾರೆ. ತತ್ರ ದೇವಾಸುರೋ ನಾಮ ರಣಃ ಪರಮದಾರುಣಃ ರೋಧಸ್ಯುದನ್ವತೋ ರಾಜಂತು ಮುಲೋ ರೋಮಹರ್ಷಣಃ. ಆ ಸಂದರ್ಭದಲ್ಲಿ ಕ್ಷೀರ ಸಮುದ್ರದ ಪಕ್ಕದಲ್ಲೇ ಎಲ್ಲಿ ಅಮೃತಕ್ಕೆ ಅಂತ ಅವರೆಲ್ಲ ಒಟ್ಟಾಗಿ ಸೇರಿ ಇದ್ರೋ ಅದೇ ಸಂದರ್ಭದಲ್ಲಿ, ಅದೇ ಸ್ಥಳದಲ್ಲಿ ಇವರೆಲ್ಲ ಯುದ್ಧಕ್ಕೆ ಅಂತ ನಿಂತಿದ್ದಾರೆ. ದೊಡ್ಡ ಯುದ್ಧ ಶುರು ಆಗಿದೆ. ಅದನ್ನು ಕೇಳಿದ್ರೆ ರೋಮಾಂಚನ ಆಗಿ ಹೋಗ್ಬಿಡತ್ತೆ ಅಂತ. ಅವರು ಶತ್ರುಗಳಿಗೆ, ಇನ್ನು ಅಸುರರಿಗೆ ದೇವತೆಗಳಿಗೆ ಶಕ್ತಿ ಬಂದಿದೆ ಅನ್ನೋದು ಕಲ್ಪನೆ ಇಲ್ಲ. ಯಾಕೆ ಅಂತಂದ್ರೆ ಹಿಂದೆ ಅವರೇ ಈ ದೇವತೆಗಳನ್ನ ಸೋಲಿಸಿ ಬಿಟ್ಟಿದ್ದಾರೆ.
ಅದರಿಂದ ಇವರಲ್ಲಿ ಇಷ್ಟು ಸಾಮರ್ಥ್ಯ ಇದೆ ಅನ್ನುವಂತಹದ್ದು ಅಷ್ಟು ಮನಸ್ಸಿಗೆ ಬಂದಿಲ್ಲ ಇನ್ನೂ ಅವರಿಗೆ. ಒಬ್ಬರು ಇನ್ನೊಬ್ಬರು ಎದುರುಗಡೆಯಲ್ಲಿ ನಿಂತು ಬಾಣಗಳಿಂದ ನಾನಾ ಆಯುಧಗಳಿಂದ ಹೊಡಿತಾ ಇದ್ದಾರೆ. ಶಂಖ ಧ್ವನಿ ಆಗ್ತಾ ಇದೆ, ಮೃದಂಗ ಧ್ವನಿ ಆಗ್ತಾ ಇದೆ, ಭೇರಿಗಳನ್ನ ಬಾರಿಸ್ತಾ ಇದ್ದಾರೆ, ಡಮರುಗಳನ್ನು ಬಾರಿಸ್ತಾ ಇದ್ದಾರೆ. ರಥದಲ್ಲಿ ಕುಳಿತುಕೊಂಡಂತಹ ಜನರು ಕುದುರೆಗಳ ಮೇಲೆ ಕುಳಿತುಕೊಂಡು, ಆನೆಗಳ ಮೇಲೆ ಕುಳಿತುಕೊಂಡು, ಕಾಲಾಳುಗಳು ಎಲ್ಲರೂ ಒಟ್ಟಾಗಿ ಯುದ್ಧಕ್ಕೆ ಅಂತ ತೆರಳಿದಾಗ ದೊಡ್ಡ ಶಬ್ದ ಉಂಟಾಗ್ತಾ ಇದೆ. ಅದರಲ್ಲೂ ಯುದ್ಧದಲ್ಲಿ ಕೆಲವೊಂದಿಷ್ಟು ನಿಯಮ ಇದೆ. ರಥದಲ್ಲಿ ಕುಳಿತು ಯುದ್ಧವನ್ನು ಮಾಡುವವನು ನೆಲದಲ್ಲಿ ಯಾರು ಸಂಚಾರ ಮಾಡ್ತಾ ಇರ್ತಾನೋ ಅವನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು, ಹೋಗೋ ಹಾಗಿಲ್ಲ. ಕಾಲಾಳುಗಳ ಜೊತೆಯಲ್ಲೇ ಯುದ್ಧವನ್ನು ಮಾಡ್ಬೇಕು. ಕುದುರೆಯ ಮೇಲೆ ಕುಳಿತವರು ಕುದುರೆಗಳ ಮೇಲೆ ಕುಳಿತು ಯಾರು ಯುದ್ಧ ಮಾಡ್ತಾ ಇರ್ತಾರೋ ಅವ್ರ ಜೊತೆಯಲ್ಲೇ ಯುದ್ಧ ಮಾಡ್ಬೇಕು. ಆನೆಗಳ ಮೇಲೆ ಕೂತವರು ಅದ್ರ ಮೇಲೆ ಕೂತವ್ರ ಜೊತೆಯಲ್ಲೇ ಯುದ್ಧ ಮಾಡ್ಬೇಕು. ಸಿಕ್ಕವ್ರು ಯಾರ್ಯಾರ್ದೋ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಇರೋದೇ. ಹಾಗೆ ಯುದ್ಧ ಮಾಡುವಾಗ್ಲೂ ನಿಯಮವನ್ನ ಬಿಡದೇನೆ ಅವರೆಲ್ಲ ಯುದ್ಧ ಮಾಡ್ತಾ ಇದ್ದಾರೆ. ಶಂಖ ತೂರ್ಯ ಮೃದಂಗಾನಾಂ ಭೇರಿಡಮರುಣಾಂ ಮಹಾನ್ ಹಸ್ತ್ಯಶ್ವ ರಥ ಪತ್ತೀನಾಂ ನದತಾಂ ನಿಸ್ವನೋ ಭವತ್. ಇದ್ರದ್ದೆಲ್ಲ ದೊಡ್ಡ ಶಬ್ದ ಬಂದಾಗ ಎಲ್ಲ ಕಡೆಯಲ್ಲಿ ಅದು ಶಬ್ದಗಳು ಒಂದಾದ್ಮೇಲೆ ಒಂದು ಪರಂಪರೆಯ ರೀತಿಯಲ್ಲಿ ಬರ್ತಾ ಇದೆ. ರಥಿನೋ ರಥಿಭಿಸ್ತತ್ರ ಪತ್ತಿಭಿಃ ಸಹ ಪತ್ತಯಃ ಹಯೈರಿಭೈಶ್ಚೇಭಾಃ ಸಮಸಜ್ಜಂತ ಸಂಯುಗೆ. ಎಲ್ರೂ ಸಮಾನವಾದಂತಹ ಜನರು ಯುದ್ಧದಲ್ಲಿ ಒಟ್ಟಾಗಿ ಬರ್ತಾ ಇದ್ದಾರೆ, ಪರಸ್ಪರವಾಗಿ ಯುದ್ಧದಲ್ಲಿ ಸಿದ್ಧರಾಗಿ ನಿಲ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಅನೇಕ ಪ್ರಾಣಿಗಳನ್ನ ಇಟ್ಟುಕೊಂಡು ಅದ್ರ ಮೇಲೆ ಯುದ್ಧಕ್ಕೆ ಅಂತ ಬಂದಿದ್ದಾರೆ. ಕುದುರೆ, ಆನೆ ಇದ್ರ ಮೇಲೆ ಬರೋರು ಸರಿ. ಕೆಲವೊಂದಿಷ್ಟು ಜನ ತಾವು ಸಾಕಿಕೊಂಡಂತಹ ಕೆಲವೊಂದಿಷ್ಟು ಯುದ್ಧಕ್ಕೆ ಅಂತ ಪ್ರಾಣಿಗಳನ್ನ ಸಾಕಿಕೊಂಡಿರ್ತಾರೆ, ಅದ್ರ ಮೇಲೆ ಹತ್ಕೊಂಡು ಯುದ್ಧಕ್ಕೆ ಅಂತ ಬಂದ್ರು. ರುದ್ರದೇವರು ಬರುವಾಗ ಇದ್ರ ಮೇಲೆ ಪಶುವಿನ ಮೇಲೆ ಹತ್ಕೊಂಡು ಬರ್ತಾರೆ. ಪರಮಾತ್ಮ ಬರುವಾಗ ಗರುಡನ ಮೇಲೆ ಬರ್ತಾನೆ. ಅವನ ಆನೆ ಕುದುರೆ ಎಲ್ಲ ಏರ್ಕೊಂಡ್ ಬರೋದಿಲ್ಲ, ಗರುಡನ ಮೇಲೆ ಬರ್ತಾನೆ. ಹಾಗೆ ಕೆಲವೊಂದಿಷ್ಟು ಜನ ಉಷ್ಟ್ರಗಳನ್ನ ಅಂದ್ರೆ ಒಂಟೆಗಳನ್ನ ಯುದ್ಧದ ವಾಹನವನ್ನಾಗಿ ಸ್ವೀಕಾರ ಮಾಡಿದ್ರು. ಕೆಲವೊಂದಿಷ್ಟು ಜನ ಪಕ್ಷಿಗಳ ಮೇಲೆ, ನಾವೀಗ ಪರಮಾತ್ಮನದ್ದು ಹೇಳಿದ್ವಲ್ಲ ಹಾಗೆ ಅನೇಕ ಜನ ದೊಡ್ಡ ದೊಡ್ಡ ಪಕ್ಷಿಗಳನ್ನ ತಮ್ಮ ವಾಹನವನ್ನಾಗಿ ಮಾಡ್ಕೊಂಡು ಅದರ ಮೇಲಿಂದ ಬಂದು ಯುದ್ಧ ಮಾಡ್ತಾ ಇದ್ರು. ಇನ್ನು ಕೆಲವೊಂದಿಷ್ಟು ಜನ ಕತ್ತೆಗಳನ್ನ ವಾಹನವನ್ನಾಗಿ ಮಾಡ್ಕೊಂಡಿದ್ರು, ಹೆಸರುಗತ್ತೆಗಳನ್ನ. ಕೆಲವೊಂದಿಷ್ಟು ಜನ ಬಿಳಿಯಾದಂತಹ ಕುದುರೆಗಳನ್ನ, ಬಿಳಿಯಾದ ಅನೇಕ ಕರಡಿಗಳನ್ನ, ಹುಲಿಗಳನ್ನ, ಸಿಂಹಗಳನ್ನ ತಮ್ಮ ವಾಹನವನ್ನಾಗಿ ಮಾಡ್ಕೊಂಡಿದ್ದಾರೆ. ಅದರ ಮೇಲೆಲ್ಲ ಬಂದು ಯುದ್ಧಕ್ಕೆ ನಿಂತಿದ್ದಾರೆ. ಇನ್ನೂ ಕೆಲವೊಂದಿಷ್ಟನ್ನು ಹೇಳ್ತಾರೆ. ನಾನಾ ವಿಧವಾದ ಜಂತುಗಳು, ನಾವು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಊಹೆ ಮಾಡ್ಲಿಕ್ಕೂ ಆಗದೇ ಇರುವಂತಹ ಪ್ರಾಣಿಗಳೆಲ್ಲ ಇವೆ. ಅಂತಹ ಪ್ರಾಣಿಗಳ ಮೇಲೆ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾರೆ. ರಣಹದ್ದು, ಹದ್ದುಗಳು, ಬಕಪಕ್ಷಿ, ಗಿಡುಗ, ಅದೇ ರೀತಿಯಾಗಿ ತಿಮಿಂಗಲದಂತಹ ದೊಡ್ಡ ಪ್ರಾಣಿಗಳು, ಖಡ್ಗ ಮೃಗ. ಆಮೇಲೆ ಸಮುದ್ರದಲ್ಲೇ ನಿಂತು ಯುದ್ಧ ಮಾಡ್ಲಿಕ್ಕೋಸ್ಕರ ತಿಮಿಂಗಲದವನ್ನೇ ತಮ್ಮ ವಾಹನವನ್ನಾಗಿ ಮಾಡ್ಕೊಂಡಿದ್ದಾರೆ. ಈಗೆಲ್ಲ ಸಬ್ಮರೀನ್ಗಳಲ್ಲೆಲ್ಲ ನಿಂತುಕೊಂಡು ಯುದ್ಧ ಮಾಡ್ತಾರಲ್ಲ, ಹಾಗೆ ಸಮುದ್ರದ ಸಮೀಪದಲ್ಲೇ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಕ್ಷೀರಸಾಗರದ ಪಕ್ಕದಲ್ಲಿ ಎಷ್ಟೋ ಜನ ತಿಮಿಂಗಲಗಳನ್ನೇ ತಮ್ಮ ವಾಹನಗಳನ್ನಾಗಿ ಮಾಡಿಕೊಂಡು ಅದರ ಮೇಲಿಂದ ಬಂದು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ತಮಗಿಂತ ಭಾರವಾದಂತಹ ವಸ್ತುಗಳನ್ನ ಹೊರಲಿಕ್ಕೆ ಸಾಮರ್ಥ್ಯ ಇರುವ ಮನುಷ್ಯರು ಯಾರಿರ್ತಾರಲ್ಲ ಅವರನ್ನೇ ವಾಹನಗಳನ್ನಾಗಿ ಮಾಡಿಕೊಂಡು, ಮೇಕೆಗಳನ್ನ ವಾಹನವನ್ನಾಗಿ ಮಾಡಿಕೊಂಡು, ಜಿಂಕೆಯನ್ನ ವಾಹನವನ್ನಾಗಿ ಮಾಡಿಕೊಂಡು, ವಾಯುದೇವರ ವಾಹನ ಚಿಗರಿ ಜಿಂಕೆಗಳು, ಅದ್ರ ಮೇಲೆ ಕುಳಿತುಕೊಂಡು ಬರ್ತಾರೆ. ಹಂದಿಯನ್ನ ವಾಹನವನ್ನಾಗಿ ಮಾಡ್ಕೊಂಡು ಬರ್ತಾರೆ. ಆಕಾಶದಲ್ಲಿ ಸಂಚಾರ ಮಾಡುವ ಸಾಮರ್ಥ್ಯ ಕೆಲವೊಂದಿಷ್ಟು ಜನಕ್ಕಿರುತ್ತೆ. ಗಾಳಿಗೆ ಶರೀರವಾಗಿ ಉಳ್ಳಂತಹ ಅನೇಕ ಜನ ದೈತ್ಯರು, ದಾನವರೆಲ್ಲ ಇದ್ದಾರೆ. ಒಟ್ಟು ಯುದ್ಧ ಮಾಡ್ಬೇಕು ಅಂತ ಬಹಳ ತುಡಿತಾ ಇದೆ. ಯಾಕೆಂದ್ರೆ ಇವರು ನಮ್ಮನ್ನು ಮೋಸ ಮಾಡಿ ಅಮೃತವನ್ನು ಕುಡಿದು ಬಿಟ್ಟಿದ್ದಾರೆ ಅಂತ ಬಹಳ ಅವರಿಗೆ ವೇದನೆ ಆಗಿದೆ. ಇವರನ್ನು ಹೇಗಾದ್ರೂ ಮಾಡಿ ಹೊಡೆದು ಸಂಹಾರ ಮಾಡಬೇಕು, ನಾವು ಮತ್ತೆ ಇಂದ್ರನ ಪದವಿಗೆ ಏರಬೇಕು ಅಂತ ಅವರಿಗೆಲ್ಲ ಆಸೆ ಆಗಿದೆ. ಹೀಗೆ ದೇವತೆಗಳು, ಅಸುರರ ಸೈನ್ಯ ಎಲ್ಲ ಒಟ್ಟಾಗ್ತಾ ಇವೆ. ಅದನ್ನ ಹೇಳ್ತಾ ಇದ್ದಾರೆ. ಉಷ್ಟ್ರೈಃ ಕೇಚಿತ್ ದ್ವಿಜೈಃ ಕೇಚಿತ್ ಅಪರೇಭಿಯುಃ ಖರೈಃ ಕೇಚಿತ್ ಗೌರ ಮೃಗೈರ್ವೃಕ್ಷೈಃ ದ್ವೀಪಿರ್ಭಿರ್ಹರಿಭಿರ್ಭಟಾಃ.
ದ್ವೀಪಿಬಿಹಿ ಅಂತಂದು ಹೇಳಿದ್ರೆ ಆನೆಗಳನ್ನ ಇದನ್ನ ಎಲ್ಲವನ್ನು ಕೂಡ ವಾಹನಗಳನ್ನಾಗಿ ಮಾಡಿಕೊಂಡು ಬಂದು ಅದರ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಗೃಧ್ರೈ ಕಂಕೈರ್ ಬಕೈರನ್ಯೇ ಶೇನ ಭಾಸೈಸ್ತಿಮಿಂಗಿಲೈ ಶರಭೈರ್ ಮಹಿಷೈ ಖಡ್ಗೈ ಗೋವೃಷೈರ್ಗವಯಾರುಣೈ ಶಿವಾಭಿರಾಹುಭಿಃ ಕೇಚಿತ್ ಕೃಕಲಾಸೈಃ ಬಸ್ತೈರೇಕೆ ಕೃಷ್ಣಸಾರೈಃ ಹಂಸೈರನ್ಯೇ ಚ ಸೂಕರೈಃ ಅನ್ಯೇ ಜಲಸ್ಥಲ ಖಗೈಃ ಸತ್ವೈರ್ವಿಕೃತ ವಿಗ್ರಹೈಃ. ನಾನಾ ವಿಧವಾದ ವಿಕಾರವಾದಂತಹ ಶರೀರವುಳ್ಳಂತಹ ಜನರು ಯಾರಿದ್ದಾರೋ ಅವ್ರು ಎಲ್ಲರ ಜೊತೆಯಲ್ಲಿ ಅವರನ್ನೇ ವಾಹನಗಳನ್ನಾಗಿ ಮಾಡಿಕೊಂಡು ಯುದ್ಧಕ್ಕೆ ಅಂತ ಎಲ್ಲರೂ ಸನ್ನದ್ಧರಾಗಿದ್ದಾರೆ. ಸೇನೆಯೋರುಭಯೋ ರಾಜನ್ ವಿವಿಶುಸ್ತೆ ಅಗ್ರತೋ ಅಗ್ರತಃ. ಎರಡೂ ಸೈನ್ಯಗಳಲ್ಲಿ ಮುಖಾಮುಖಿಯಾಗಿ ಸೇರಿಕೊಳ್ತಾ ಇದ್ದಾರೆ. ಒಳ್ಳೆ ಧ್ವಜಗಳನ್ನ ಧರಿಸಿದ್ದಾರೆ, ಛತ್ರ ಚಾಮರಗಳನ್ನ ಧರಿಸಿದ್ದಾರೆ. ಅವು ಎಲ್ಲ ನವಿಲಿನ ಗರಿಯಿಂದಾಗಿ ಆ ಚಾಮರಗಳೆಲ್ಲ ಇದೆ ನೋಡಿ. ಅಂದ್ರೆ ಯುದ್ಧವನ್ನು ಮಾಡ್ಬೇಕಾದ್ರೆ ರಥದಲ್ಲಿ ಕೂತಾಗ ಅವನಿಗೆ ವೇದನೆ ಆಗಬಾರ್ದು ಅಂತ ಅಲ್ಲಿಯೂ ಕೂಡ ಅವನಿಗೆ ಬೀಸ್ಲಿಕ್ಕೆ ಅಂತ ಚಾಮರವನ್ನು ಬೀಸ್ಲಿಕ್ಕೆ ಅಂತ ಜನ. ನವಿಲು ಗರಿಗಳು ಅನೇಕ ತಲೆಗೆ ಮುಂಡಾಸನ್ನ ಸುತ್ತಿಕೊಂಡಿದ್ದಾರೆ, ಕವಚ ಭೂಷಣಗಳನ್ನು ಧರಿಸಿಕೊಂಡಿದ್ದಾರೆ. ಸೂರ್ಯ ಕಿರಣಗಳಿಂದಾಗಿ ಆ ಆಭರಣಗಳ ಮೇಲೆ ಪ್ರತಿಫಲನವಾದಾಗ ಇಡೀ ಪ್ರದೇಶ ಮಿಂಚಿನ ರೀತಿಯಲ್ಲಿ ದೊಡ್ಡ ಯಾವ್ದಾದ್ರೂ ಆಕಾಶದಲ್ಲಿ ಪಕ್ಷಿಗಳೆಲ್ಲ ಹೋಗ್ತಾ ಇದೆ ಅಂದ್ರೆ ಅದರ ಸಾಲು ಹೊಳಿತಾ ಹೇಗ್ ಕಾಣಿಸ್ತಾ ಇರುತ್ತೆ. ಸಮುದ್ರದಲ್ಲಿ ಮೀನಿನ ಹಿಂಡು ರಾಶಿ ರಾಶಿಯಾಗಿ ಈಜಿಕೊಂಡು ಹೋಗುವಾಗ ಎಷ್ಟು ಮನೋಹರವಾಗಿ ಕಾಣ್ತಾ ಇರುತ್ತ ಅಷ್ಟೇ ಮನೋಹರವಾಗಿ ಇವೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಚಿತ್ರಧ್ವಜ ಪಟೈರಾಜನ್ನಾಥ ಪತ್ರೈ ಸ್ಥಿತಾಮಲೈ ಮಹಾಧನೈರ್ ವಜ್ರದಂಡೈ ವ್ಯಜನೈರ್ ಬರ್ಹ ಚಾಮರೈ. ವಜ್ರ ದಂಡಗಳನ್ನು ಧರಿಸಿದ್ದಾರೆ. ಬರಹ ಚಾಮರೈಹಿ, ಬರಹ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಬರಹ ಅನ್ನೋದನ್ನ ಆ ನವಿಲಿನ ಗರಿಗಳನ್ನ ಬರಹ ಅಂತ ಕರೀತಾರೆ. ಬರಹಾವತಂಸಕಃ ಅಂತ ಕೃಷ್ಣನಿಗೆ ಬರಹವನ್ನ ತಲೆಯ ಮೇಲೆ ಧರಿಸಿಕೊಂಡವನು ಅಂತ ಕರೀತಾರೆ. ಹಾಗೆ ಇಲ್ಲಿಯೂ ಅದ ನವಿಲಿನ ಗರಿಯ ಬೀಸಣಿಗೆಗಳನ್ನು ಮಾಡಿದ್ದಾರೆ, ಕವಚ ಕುಂಡಲಗಳನ್ನು ಧರಿಸಿದ್ದಾರೆ. ವಾತೋದ್ಧೂತೋತ್ತರೋಷ್ಣೀಶೈ ಸತ್ಕೃತೈರ್ವರ್ಮ ಭೂಷಣೈ ಸ್ಫುರದ್ಭಿರ್ವಿವಿಧೈ ಶಸ್ತ್ರೈ ಸುತರಾಂ ಸೂರ್ಯ ರಶ್ಮಿಭಿ. ಮೊದಲಿಗೇನೆ ಆ ಆಭರಣಗಳು ಬಂಗಾರದಿಂದ ಮಾಡಿದ್ದಾದ್ರಿಂದ ಹೊಳಿತಾ ಇದೆ. ಅದರಲ್ಲೂ ಸೂರ್ಯನ ರಶ್ಮಿಗಳೆಲ್ಲ ಅದ್ರ ಮೇಲೆ ಬಿದ್ದಾಗ ಮತ್ತಷ್ಟು ಪ್ರಕಾಶಮಾನವಾಗಿ ತೋರ್ತಾ ಇದೆ. ದೇವ ದಾನವ ವೀರಾಣಾಂ ಧ್ವಜಿನ್ಯೌ ಪಾಂಡುನಂದನ ರೇ ಚತುರ್ವೀಚಿಮಾಲಾಭಿ ಯಾದಸಾಮಿವ ಸಾಗರೆ. ಸಮುದ್ರದಲ್ಲಿ ಮೀನುಗಳ ರಾಶಿ ಹೇಗೆ ಒಟ್ಟಾಗಿ ಹರಿತಾ ಇರುತ್ತೋ ಆ ರೀತಿಯಾಗಿ ಇಲ್ಲಿಯೂ ಕೂಡ ವೇಗವಾಗಿ ಇವರೆಲ್ಲರೂ ಕೂಡ ಹೋಗ್ತಾ ಇದ್ದಾಗ ಸಮುದ್ರದಲ್ಲಿ ದೊಡ್ಡ ಮೀನಿನ ಗುಂಪು ನುಗ್ಗಿ ಬರುವ ಹಾಗೆ ಕಾಣಿಸ್ತಾ ಇದೆ. ಅದರಲ್ಲಿ ಅಸುರರ ಸೇನಾಧಿಪತಿ ಯಾರು? ಪ್ರಹ್ಲಾದನ ಮಗ ವಿರೋಚನ. ಆ ವಿರೋಚನನ ಮಗನಾದಂತಹ ಬಲಿ, ಪ್ರಹ್ಲಾದ ರಾಜರ ಕಥೆಯನ್ನು ನಾವು ಹಿಂದೆ ಕೇಳಿದ್ದೇವೆ. ಆ ಪ್ರಹ್ಲಾದ ರಾಜರ ಮಗ ವಿರೋಚನ, ಆ ವಿರೋಚನನ ಮಗ ಬಲಿ. ಆ ಬಲಿಚಕ್ರವರ್ತಿ ದೈತ್ಯರ ಸೇನಾಧಿಪತಿಯಾಗಿ ನಿಂತಿದ್ದಾನೆ. ಅವನು ಎಂಥ ವಾಹನದಲ್ಲಿ ಬಂದಿದ್ದಾನೆ ಅಂದ್ರೆ ಈಗಿನ ಸ್ಯಾಟಲೈಟ್ಗಳು ಅಥವಾ ಈಗಿನ ರಾಕೆಟ್ಗಳೆಲ್ಲ ಇರುತ್ತಲ್ಲ ಆ ತರದ ರಾಕೆಟ್ ಅಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಒಂದು ಅದ್ಭುತವಾದ ವಿಮಾನ. ನೀವು ನೋಡಿ ಈಗಿನ ವಿಮಾನದಲ್ಲಿ ಏನೇನನ್ನು ಹೇಳ್ತಾರ ಆ ಎಲ್ಲ ಸೌಲಭ್ಯಗಳು ಇದರಲ್ಲಿ ಇತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಎಲ್ಲಿ ಬೇಕಾದಲ್ಲೂ ಅವನ ಇಚ್ಛೆ ಪಟ್ರೆ ಆ ಸ್ಥಳಕ್ಕೆ ಹೋಗಿ ನಿಲ್ತಾ ಇತ್ತು. ಕ್ಷಣದಲ್ಲಿ ಸಾವಿರಾರು ಮೈಲುಗಳಷ್ಟು ದೂರ, ಯೋಜನೆಗಳಷ್ಟು ದೂರಕ್ಕೆ ಹೋಗಿ ನಿಲ್ಲುವಂತಹ ಸಾಮರ್ಥ್ಯ ಅದಕ್ಕಿತ್ತು. ಅದರಲ್ಲಿ ಎಲ್ಲ ಯುದ್ಧದ ಸಾಮಗ್ರಿಗಳು, ಎಲ್ಲ ಎಕ್ವಿಪ್ಮೆಂಟ್ಗಳು ಏನೇನಿರುತ್ತಲ್ಲ, ಈಗೆಲ್ಲ ಅಣು ಬಾಂಬು ಶಸ್ತ್ರಗಳು ಅದು ಇದು ಏನೇನ್ ಇರ್ತಾ ಇತ್ತು ಅದು ಎಲ್ಲವೂ ಅದರಲ್ಲಿ ತುಂಬಿರ್ತಾ ಇತ್ತು. ವಿಶೇಷ ಏನು ಅಂದ್ರೆ ಈಗಿನ ವಿಮಾನಗಳಲ್ಲಿ ಸ್ವಲ್ಪ ದೂರ ಆದ್ಮೇಲೆ ಫ್ಯೂಯಲ್ ಖಾಲಿ ಆಗಿ ಹೋಗ್ಬಿಡತ್ತೆ, ಅದರಲ್ಲಿರುವ ಇಂಧನ ಖಾಲಿ ಆಗತ್ತೆ. ಇದು ಖಾಲಿನೇ ಆಗೋದಿಲ್ಲ. ಇಂಧನ ಖಾಲಿ ಆಗೋದಿಲ್ಲ ಅಷ್ಟೇ ಅಲ್ಲ, ಅಲ್ಲಿರುವಂತಹ ಆಯುಧಗಳು ಖಾಲಿ ಆಗೋದಿಲ್ಲ. ಎಷ್ಟು ವರ್ಷಗಳ ಕಾಲ ಯುದ್ಧ ಮಾಡಿದರೂ ಅದರಲ್ಲಿರುವಂತಹ ಇಂಧನ
ಅದರಲ್ಲಿರುವಂತಹ ಶಸ್ತ್ರಾಸ್ತ್ರಗಳು, ಅದರಲ್ಲಿರುವಂತಹ ಜನರ ಚೈತನ್ಯ ಎಂದಿಗೂ ಕಡಿಮೆ ಆಗೋದಿಲ್ಲ. ಅಂತಹ ಅದ್ಭುತವಾದ ವಿಮಾನ, ಯಾರಿಗೂ ಊಹಿಸ್ಲಿಕ್ಕೆ ಆಗದೇ ಇರುವಂತಹ, ಮನಸ್ಸಿನಿಂದ ಯೋಚನೆಯನ್ನು ಮಾಡ್ಲಿಕ್ಕೆ ಆಗದೇ ಇರುವಂತಹ, ನಾವದನ್ನ ಯೋಚನೆ ಮಾಡ್ಲಿಕ್ಕೂ ಆಗೋದಿಲ್ಲ. ಸುಮ್ನೆ ಹೇಳಬಹುದಷ್ಟೇ ಹೊರತಾಗಿ ಹೀಗೆ ಅಂತ ಅದನ್ನ ಪೂರ್ತಿಯಾಗಿ ತಿಳಿಸ್ಲಿಕ್ಕೆ ಆಗೋದಿಲ್ಲ. ಅಂತಹ ಅದ್ಭುತವಾದ ವಿಮಾನ ಅದು ಅಂತ ಹೇಳ್ತಾ ಇದ್ದಾರೆ. ಅಂತಹ ಶ್ರೇಷ್ಠವಾದ ವಿಮಾನದಲ್ಲಿ ಕುಳಿತುಕೊಂಡು ಅವನು ಬರ್ತಾ ಇದ್ದಾನೆ. ಅವನಿಗೆ ಅಲ್ಲೂ ಛತ್ರ, ಚಾಮರ, ವ್ಯಜನ ಇವೆಲ್ಲವನ್ನೇ ಹಿಡಿದುಕೊಂಡಿದ್ದಾರೆ. ಅವನು ಆ ಅದ್ಭುತವಾದ ವಿಮಾನದಲ್ಲಿ ಕೂತ್ರೆ ಆಕಾಶದ ಮಧ್ಯದಲ್ಲಿ ಚಂದ್ರ ಹೇಗೆ ಪ್ರಕಾಶಮಾನವಾಗಿ ತೋರ್ತಾ ಇರ್ತಾನೋ ಆ ರೀತಿಯ ಪ್ರಕಾಶಮಾನವಾಗಿ ತೋರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಅದ್ಭುತವಾದ ಪ್ರಕಾಶ ಆ ವಿಮಾನದಲ್ಲಿ ಅವನಲ್ಲಿ ಇತ್ತು. ವೈರೋಚನೋ ಬಲಿ ಸಂಖ್ಯೆ ಸೋಸುರಾಣಾಂ ಚ ಮೂಪತಿ. ವೈರೋಚನ, ವಿರೋಚನನ ಮಗನಾದಂತಹ ಬಲಿ ಚಕ್ರವರ್ತಿ ಅಸುರರ ಸೇನಾಧಿಪತಿ ಆಗಿದ್ದಾನೆ. ಅವನು ಆಕಾಶದಲ್ಲಿ ಹಾರುವ ವಿಮಾನವನ್ನ ತನ್ನ ವಾಹನವನ್ನಾಗಿ ಮಾಡ್ಕೊಂಡಿದ್ದಾನೆ. ಅದು ಕಾಮಗಂ, ತಾನು ಬಯಸದಲ್ಲಿ ಹೋಗುವಂತಹದ್ದು. ಮಯಾಸುರ ಅಂತ ಇದ್ದಾನೆ. ನಮಗೆ ಈ ಮಯಾಸುರ ಯಾರು ಅಂತಂದ್ರೆ, ಹಸ್ತಿನಾವತಿಯಲ್ಲಿ ಇಂದ್ರ ಮಯಸಭಾನ್ನ ಕಟ್ಟಿಕೊಟ್ಟಿದ್ದ ಪಾಂಡವರಿಗೆ. ಅರ್ಜುನ ಖಾಂಡವ ದಹನವನ್ನ ಮಾಡ್ಲಿಕ್ಕೆ ಅಂತ ಮಯಾಸುರ ಬಂದು ಕೇಳ್ಕೊಳ್ತಾನೆ. ಅದು ಒಂದು ಕಥೆ ಇದೆ, ಮತ್ತಿನ್ನೊಮ್ಮೆ ಹೇಳ್ತೇನೆ, ಮುಂದೆ ಬರುತ್ತದು. ಈ ಮಯಾಸುರ ಯಾರು ಅಂತಂದ್ರೆ ದೇವತೆಗಳ ಶಿಲ್ಪಿ. ಅವನನ್ನ ಕುರಿತು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿಬಿಟ್ಟಿದ್ರು, ಯಜ್ಞ ಯಾಗಾದಿಗಳನ್ನು ಮಾಡಿದ್ರು. ಅದರಲ್ಲಿ ಆಹುತಿಗಳನ್ನ ತಿಂದು 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 ಅವನಿಗೆ ಅಜೀರ್ಣ ರೋಗ ಆಗಿ ಹೋಗ್ಬಿಟ್ಟಿತ್ತು. ಅಷ್ಟು ಆಹುತಿಗಳನ್ನು ಹಾಕಿದ್ದು. ಆ ಆಹುತಿಗಳನ್ನ ತಿಂದ ಅಜೀರ್ಣವಾದಂತಹದ್ದು ರೋಗ ಏನ್ ಬಂದಿತ್ತು, ಅದ್ರ ಪರಿಹಾರಕ್ಕೋಸ್ಕರ ಕೃಷ್ಣ ಅರ್ಜುನರಿಬ್ರು ಕೂಡ ಆ ಪ್ರದೇಶದಲ್ಲಿ ಸಂಚಾರ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಒಂದು ಖಾಂಡವ ಅನ್ನುವ ಹೆಸರಿನ ವನ ಇತ್ತು. ಆ ವನವನ್ನ ಸುಟ್ಟು ಹಾಕ್ಬಿಡು ಅಂತ, ಅದನ್ನೇ ನನಗೆ ಆಹುತಿಯನ್ನ ಕೊಡು, ಚೆನ್ನಾಗಿ ದಾಹ ಆಯ್ತು ಅಂದ್ರೆ ಈ ಕಾಡಿನಲ್ಲಿರುವ ಔಷಧಿ ಸಸ್ಯಗಳೆಲ್ಲವನ್ನ ತಿಂದ್ರೆ ನಾವು ಅಜೀರ್ಣವಾದಾಗ ಅದಕ್ಕೇನೋ ಔಷಧಿಗಳನ್ನು ತಗೊಳ್ತೇವಲ್ಲ, ಹಾಗೆ ಈ ಖಾಂಡವ ವನದಲ್ಲಿರುವಂತಹ ಸಸ್ಯಗಳೆಲ್ಲವನ್ನ ತಿಂದು ಬಿಟ್ರೆ ನನ್ನ ಅಜೀರ್ಣ ರೋಗ ಕಡಿಮೆ ಆಗತ್ತೆ ಅಂತಂದುಕೊಂಡು ಕೃಷ್ಣಾರ್ಜುನರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿದ. ಆ ವಸ್ತುತಃ ಆ ಖಾಂಡವ ವನ ಇಂದ್ರನ ವನ, ಅದು ಭೂಮಿಯಲ್ಲಿದ್ದಂತಹ ಇಂದ್ರನ ಸಂಬಂಧಿಯಾದಂತಹ ವನ. ಅವನು ಎಷ್ಟೇ ಸಾರ್ತಿ ಸುಡ್ಲಿಕ್ಕೆ ಹೋದಾಗ್ಲೂ ಇಂದ್ರ ಮೋಡಗಳನ್ನ ಕರೆಸಿ ಚೆನ್ನಾಗಿ ಮಳೆಯನ್ನು ಸುರಿಸಿ ಅಲ್ಲಿ ಬೆಂಕಿ ನಂದುವ ಹಾಗೆ ಮಾಡ್ತಾ ಇದ್ದ. ಇವನ ಅಜೀರ್ಣ ರೋಗ ಹೋಗಿರ್ಲೇ ಇಲ್ಲ. ಅದಕ್ಕೆ ಕೃಷ್ಣನ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ಆಯ್ತು ಅಂತ ಒಪ್ಪಿಕೊಂಡು ಅರ್ಜುನನ ಮುಖಾಂತರವಾಗಿ ಅದನ್ನ ರಕ್ಷಣೆ ಮಾಡಿಸಿದ. ಅವಾಗ ಇಡೀ ಖಾಂಡವ ವನಕ್ಕೆ ಈ ಕಡೆ ದೊಡ್ಡದಾದಂತಹ ಗೋಡೆಯನ್ನ ಕಟ್ಟಿಸಿದ ಬಾಣಗಳಿಂದ. ಯಾಕೆಂದ್ರೆ ಅರ್ಜುನನ ಬತ್ತಳಿಕೆಯು ಕೂಡ ಅಕ್ಷಯ ಬತ್ತಳಿಕೆ, ಅದರಲ್ಲಿರುವಂತಹ ಬಾಣಗಳು ಖಾಲಿನೇ ಆಗೋದಿಲ್ಲ. ಎಷ್ಟೇ ಹೊಡಿರಿ, ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಬಾಣಗಳನ್ನು ಬಿಟ್ರು ಆ ಬತ್ತಳಿಕೆ ಖಾಲಿ ಆಗೋದಿಲ್ಲ. ಅಂತಹ ಅಕ್ಷಯ ಬತ್ತಳಿಕೆ ಅರ್ಜುನನ ಬಳಿಯಲ್ಲಿ ಇತ್ತು. ಅದಕ್ಕೂ ಒಂದು ಕಥೆ ಇದೆ, ಅದು ಮುಗಿಯೋದೇ ಇಲ್ಲ. ಈ ರೀತಿಯಾಗಿ ದೊಡ್ಡದಾದ ಗೋಡೆಯನ್ನ ಕಟ್ಟಿಸಿದ. ಆಮೇಲೆ ಮೇಲ್ಗಡೆಯಲ್ಲಿ ಛಾವಣಿಯ ರೀತಿಯಲ್ಲಿ ಬಾಣಗಳನ್ನೇ, ಅದಕ್ಕೆ ಕೆಳಗಡೆ ಪಿಲ್ಲರ್ ಇಂದ ಏನೋ ಕನೆಕ್ಷನ್ ಇಲ್ಲ, ಹಾಗೆ ಬಾಣಗಳ ಛಾವಣಿಯನ್ನು ಕೂಡ ನಿರ್ಮಾಣ ಮಾಡಿದ. ಇಂದ್ರ ಎಷ್ಟೇ ಮಳೆಯನ್ನು ಸುರಿಸಿದ್ರು ಒಳಗಡೆಯಲ್ಲಿ ಒಂದೇ ಒಂದು ಹನಿಯೂ ಬರದೇ ಇರುವ ಹಾಗೆ ಅದನ್ನು ನಿರ್ಮಾಣ ಮಾಡಿ ಮಯಾಸುರನಿಂದಾಗಿ ಆ ಇಡೀ ಖಾಂಡವವನ ಸುಡುವ ಹಾಗೆ ಮಾಡಿ ಅವನ ಅಜೀರ್ಣ ರೋಗವನ್ನು ಪರಿಹಾರ ಮಾಡಿದ. ಅದಕ್ಕೂ ಕಾರಣ ಬೇರೆ ಇದೆ, ಅದನ್ನ ನಾನು ಮತ್ತೊಮ್ಮೆ ಹೇಳ್ತೇನೆ. ಹೀಗೆ ಮಾಡಿದ್ದಕ್ಕೆ ಮಯಾಸುರ ಏನ್ ಮಾಡಿದ ಅಂತಂದ್ರೆ, ನಿನಗೆ ಏನಾದ್ರೂ ಉಪಕಾರ ಮಾಡ್ಬೇಕು, ಏನ್ ಮಾಡ್ಲಿ ಅಂತಂದಾಗ ನಮಗೆ ಒಂದು ಚೆನ್ನಾಗಿರುವ ಇಂದ್ರ ಭವನದಂತಹ ದೊಡ್ಡದಾದ ಭವನವನ್ನ ನಿರ್ಮಾಣ ಮಾಡಿಕೊಡು ಅಂತ ಆ ಕೃಷ್ಣ ಅರ್ಜುನನಿಗೋಸ್ಕರವಾಗಿ ಕೇಳಿದ. ಅದಕ್ಕೋಸ್ಕರ ಒಂದು ಭವನವನ್ನು ನಿರ್ಮಾಣ ಮಾಡಿಕೊಟ್ಟ. ಅಲ್ಲಿ ಬಂದಾಗ್ಲೇನೆ ದುರ್ಯೋಧನ ಕಾಲು ಎತ್ಕೊಂಡು ಹೋಗಿದ್ದು ನೀರಿದೆ ಅಂತ ಅಂದುಕೊಂಡು, ನೀರಿಲ್ಲದೆ ಇದ್ದಲ್ಲಿ ನೀರಿದೆ ಅಂತ ಗೊತ್ತಾಗದೇನೆ ಹಾಗೆ ಹೋಗಿ ಬಿದ್ದಿದ್ದು, ಇದನ್ನ ನೋಡಿ ಪಾಂಡವರೆಲ್ಲ ನಕ್ಕಿದ್ದು, ಇದೆಲ್ಲ ಕಥೆ ಆಗಿದ್ದು ಆ ಭವನದಲ್ಲಿ. ಅಂತಹ ಭವನವನ್ನ ನಿರ್ಮಾಣ ಮಾಡುವ ಸಾಮರ್ಥ್ಯವುಳ್ಳ ಮಯಾಸುರನೇ ಇಂತಹ ದೊಡ್ಡದಾದಂತಹ ವಿಮಾನವನ್ನ, ಅಪೂರ್ವವಾದಂತಹ ವಿಮಾನವನ್ನ ಬಲಿಚಕ್ರವರ್ತಿಗೋಸ್ಕರ ಅಂತ ನಿರ್ಮಾಣ ಮಾಡಿ ಕೊಟ್ಟಿದ್ದ. ಆ ವಿಮಾನದಲ್ಲಿ ಕುಳಿತುಕೊಂಡು ತನ್ನ ಸೇನಾಧಿಪತಿಗಳು, ಅವ್ರಿಗೂ ಅವಾಂತರ ಈಗೆಲ್ಲ ಈ ಪ್ರೆಸಿಡೆಂಟ್ ಅವ್ರದ್ದೆಲ್ಲ ವಿಮಾನಗಳು ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ಎಸ್ಕಾರ್ಟ್ ಆಗಿ ಅದರ ರಕ್ಷಣೆಗೋಸ್ಕರ ಅಂತ ಸುತ್ತಮುತ್ತಲು ಇನ್ನೊಂದಿಷ್ಟು ಗಾಡಿಗಳು ವಿಮಾನಗಳು ಎಲ್ಲ ಹೋಗ್ತಾ ಇರತ್ತಲ್ಲ, ಹಾಗೆ ಇಲ್ಲಿಯೂ ಕೂಡ
ಇವನ ಸುತ್ತಲೂ ಕೂಡ ಈ ಬಲಿಯ ರಕ್ಷಣೆಗೋಸ್ಕರ ಅಂತ ಅನೇಕ ಜನರೆಲ್ಲರೂ ಕೂಡ ಅನೇಕ ಈ ಅಸುರರು ಅವರೆಲ್ಲ ಹೆಸರು ಹೇಳ್ತಾರೆ. ಅವರೆಲ್ಲರೂ ಇವನ ಎಸ್ಕಾರ್ಟಿಗೆ ಅಂತ, ರಕ್ಷಣೆಗೆ ಅಂತ ಮತ್ತೆ ಸುತ್ತಲಿನಲ್ಲಿ ಅವರ ಅನೇಕ ವಿಮಾನಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸರ್ವ ಸಾಂಗ್ರಾಮಿಕೋಪೇತಂ ಸರ್ವಾಶ್ಚರ್ಯಮಯಂ ಪ್ರಭೋ. ಎಲ್ಲ ಯುದ್ಧದ ಸಾಮಗ್ರಿಗಳನ್ನ ತುಂಬಿಕೊಂಡಂತಹ ವಿಮಾನ ಅದು. ಅಪ್ರತರ್ಕ್ಯಂ ಅನಿರ್ದೇಶ್ಯಂ ದೃಶ್ಯಮಾನಂ ಅದರ್ಶನಂ. ಎಲ್ಲೋ ಎದುರುಗಡೆಯಲ್ಲಿ ಕಾಣಿಸ್ತಾ ಇದೆ ಅಂತಂದ ತಕ್ಷಣದಲ್ಲಿ ಅಲ್ಲಿದೆ ಅಂತ ಅಂದುಕೊಳ್ಳೋದ್ರಲ್ಲಿ ಮತ್ತೆಲ್ಲೋ ಹೋಗ್ಬಿಡ್ತಾ ಇತ್ತು. ಎಲ್ಲಿಯೂ ಒಂದು ಕಡೆಯಲ್ಲಿ ನಿಶ್ಚಯವಾಗಿ ಕಾಣಿಸಿಕೊಳ್ಳದೆ ಇರುವಂತಹ ಅಪೂರ್ವವಾದಂತಹ ಇದದು ವಿಮಾನ ಅದು. ಅಂತಹ ವಿಮಾನದಲ್ಲಿ ಕುಳಿತುಕೊಂಡು ಸರ್ವಾನೀಕಾಧಿಪೈರ್ವೃತಃ ವಾಲವ್ಯಜನ ಛತ್ರಾದ್ಯೈ ರೇಜೆ ಚಂದ್ರ ಇವೋದಿತಃ. ಚಂದ್ರ ಉದಯಿಸಿದ್ರೆ ಹೇಗೆ ಅತ್ಯಂತ ಪ್ರಕಾಶಮಾನವಾಗಿ ಜಗತ್ತಿನಲ್ಲೆಲ್ಲ ಶೋಭಾಯಮಾನವಾಗಿ ಕಂಗೊಳಿಸ್ತಾನೋ ಹಾಗೆ ಇವನು ಕೂಡ ವಿಮಾನದಲ್ಲಿ ಕುಳಿತುಕೊಂಡು ಪ್ರಕಾಶಮಾನವಾಗಿದ್ದ. ಅದರ ಸುತ್ತಲಿನಲ್ಲಿ ಎಲ್ಲ ಅಸುರರು ಕೂಡ ಬರ್ತಾ ಇದ್ದಾರೆ. ನಮುಚಿ, ಶಂಬರ, ಬಾಣ, ವಿಪ್ರಚಿತ್ತೆ, ಅಯೋಮುಖ ಅಂತ ಇವರೆಲ್ಲ ಬರ್ತಾ ಇದ್ದಾರೆ. ಅವ್ರ ಸ್ಪೆಷಲ್ ಏನು ಅಂತಂದ್ರೆ ಎರಡೆರಡು ಮುಖ ಇದ್ದವರು, 5 ಮುಖ ಇದ್ದವರು, ಈ ಕುದುರೆ ಮುಖ ಇದ್ದವರು, ಶಕುನಿ, ಅನೇಕ ಜನ ಇವರೆಲ್ಲರೂ ಬಂದು ಅವನ ಸುತ್ತಲೂ ಕೂಡ ನಿಂತುಕೊಂಡು ಅಸುರರು ಅವರ ಅನೇಕ ಸೈನ್ಯಗಳು ಏನೇನ್ ಇರ್ತಾ ಇತ್ತು. ಒಬ್ಬನೋ ಸೇನಾಧಿಪತಿ ಇರ್ತಾನೆ, ಅವನ ಜೊತೆಯಲ್ಲಿ ಕೆಳಗಡೆಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಸೈನಿಕರೆಲ್ಲ ಇರ್ತಾರಲ್ಲ, ಅವರೆಲ್ಲರನ್ನು ಸೇರಿಸಿಕೊಂಡು ಯುದ್ಧಕ್ಕೆ ಅಂತ ಸನ್ನದ್ಧರಾಗ್ತಾ ಇದ್ದಾರೆ. ತಸ್ಯಾಸನ್ ಸರ್ವತೋ ಯಾನೈಃ ಪೃತನಾಪತಯೋ ಸುರಾಹ. ಪೃತನಾಪತಯ ಅಂದ್ರೆ ದೊಡ್ಡ ದೊಡ್ಡ ಸೈನ್ಯಕ್ಕೆ ಅಧಿಪತಿಗಳಾದಂತಹ ಅಸುರರೆಲ್ಲರೂ ಕೂಡ ಇವರು ಸುತ್ತಲಿನಲ್ಲೂ ಕೂಡ ಬರ್ತಾ ಇದ್ದಾರೆ. ಬಂದು ಇವರನ್ನ ಆಕ್ರಮಣ ಮಾಡ್ತಾ ಇದ್ದಾರೆ. ಯಾರ್ಯಾರು ಅಂತಂದ್ರೆ ಈ ಬಲಿಯ ಸುತ್ತಲಿನಲ್ಲಿ ಅವನಿಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಯಾರು? ನಮುಚಿ ಶಂಬರೋ ಬಾಣಃ ವಿಪ್ರಚಿತ್ತಿ ಅಯೋ ಮುಖ ದ್ವಿಮೂರ್ಧ ಕಾಲನಾಭೋಥ ಪ್ರಹೇತಿರ್ಹೇತಿರಿಲ್ವಲಃ ಶಕುನಿರ್ಭೂತ ಸಂತಾಪೋ ವಜ್ರದಂಷ್ಟ್ರೋ ವಿರೋಚನಃ ಹಯಗ್ರೀವ ಶಂಕುಶಿರಾಃ ಕಪಿಲೋ ಮೇಘದುಂದುಭಿಃ ತಾರಕಶ್ಚಕ್ರ ದೃಕ್ ಶುಂಭೋ ನಿಶುಂಭೋ ಜಂಭ ಉತ್ಕಲಃ ಅರಿಷ್ಟೋರಿಷ್ಟನೇಮಿಶ್ಚ ಮಯಶ್ಚ ತ್ರಿಪುರಾಧಿಪಃ ಅಂತ ಇವರೆಲ್ಲ ಅವರ ಹೆಸರನ್ನು ಹೇಳಿ ಈ ಎಲ್ಲ ಅಧಿಪರಾದಂತಹ ರಾಕ್ಷಸಾಧೀಶ್ವರರು, ಇವರೆಲ್ಲ ಮಹಾದುಷ್ಟರು, ಅಸುರರು, ಇವರೆಲ್ಲ ಸೇರಿಕೊಂಡು ತಮ್ಮ ಸೈನ್ಯ ನಿವಾತ ಕವಚ ಅಂತ ಒಂದು ದೊಡ್ಡ ಸೈನ್ಯ, ಅಂದ್ರೆ ಅವರ ಕವಚದ ಒಳಗಡೆಯಲ್ಲಿ ಬಾಣಬಿಡಿ ಒಂದು ಗಾಳಿಯ ಸಣ್ಣ ಎಳೆಯೂ ಕೂಡ ಕವಚದ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಬಲಿಷ್ಠವಾದ ಕವಚವುಳ್ಳ ಮಹಾಪರಾಕ್ರಮವುಳ್ಳಂತಹ ದೈತ್ಯರೆಲ್ಲರೂ ಕೂಡ ಅಸುರ ಗಣದವರು ಈ ದೇವತೆಗಳ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂತ ಸಿದ್ಧರಾಗಿ ನಿಂತಿದ್ದಾರೆ. ಅನ್ಯೇ ಪೌಲೋಮ ಕಾಲೇಯ ನಿವಾತ ಕವಚಾದಯ. ಇದಾದ್ಮೇಲೆ ಈ ಅಸುರರು ಸಾಮಾನ್ಯರಲ್ಲ, ಅನೇಕ ಬಾರಿ ಯುದ್ಧ ಮಾಡಿ ದೇವತೆಗಳನ್ನು ಗೆದ್ದವರು. ಆದರೆ ಈಗ ಅಮೃತ ಅವ್ರಿಗೆ ಸಿಗ್ಲಿಲ್ಲ, ಈಗ ದುಃಖ ಬಂದಿದೆ ಅವರಿಗೆ. ಅದಕ್ಕೆ ದೊಡ್ಡದಾದ ಸಿಂಹನಾದ ಮಾಡಿಕೊಂಡು ಶಂಖವನ್ನು ಊದುಕೊಂಡು ಯುದ್ಧಕ್ಕೆ ಅಂತ ಬರ್ತಾ ಇದ್ದಾರೆ. ಇವರೇ ಹೀಗ್ ಬರ್ತಾ ಇರ್ಬೇಕಾದ್ರೆ ಇನ್ ದೇವತೆಗಳ ಪಕ್ಷದ ಒಡೆಯನಾದಂತಹ ಇಂದ್ರನಿಗೆ ಎಷ್ಟು ಕೋಪ ಬಂದಿರ್ಬೇಕು, ಬಹಳ ಕುಪಿತನಾದ ಅವನು. ಅದಕ್ಕೆ ಈ ಸೂರ್ಯ ಹೇಗೆ ಪೂರ್ವ ದಿಕ್ಕಿನಲ್ಲಿ ಸಮುದ್ರವನ್ನು ಏರಿ ಬರ್ತಾನೋ, ಪರ್ವತಗಳನ್ನು ಸೀಳಿಕೊಂಡು ಬರುವ ಹಾಗೆ ಸೂರ್ಯ ಕಾಣಿಸ್ತಾನೋ ಬೆಳಗ್ಗೆ, ಹಾಗೆ ಐರಾವತವನ್ನ ಏರಿಕೊಂಡು ಯುದ್ಧಕ್ಕೆ ಅಂತ ಇಂದ್ರನು ಸನ್ನದ್ಧನಾಗಿ ನಿಲ್ತಾ ಇದ್ದಾನೆ. ಅವನ ಸುತ್ತಲಿನಲ್ಲೂ ಕೂಡ ಲೋಕಪಾಲಕರು, ವರುಣ, ಯಮ, ಅಗ್ನಿ, ನಿರೃತಿ, ಮತ್ತೆ ಕುಬೇರ ಮುಂತಾದಂತಹ ಯಾವ್ಯಾವ ದಿಕ್ಪಾಲಕರಿದ್ದಾರೋ ಎಲ್ಲ ದಿಕ್ಪಾಲಕರು ಕೂಡ ಅವನ ಸುತ್ತಲಿನಲ್ಲೂ ಬಂದು ತಮ್ಮ ಪರಿವಾರದ ಜೊತೆಯಲ್ಲಿ ಸುತ್ತುವರೆದು ನಿಂತಿದ್ದಾರೆ. ಯುದ್ಧಕ್ಕೆ ಅಂತ ಸನ್ನದ್ಧರಾಗ್ತಾ ಇದ್ದಾರೆ. ಐರಾವತಂ ಧಿಕ್ಕರಿಣಂ ಆರೂಢೋನ್ಯವಿಶತ್ ಸ್ವರಾಟ್ ಯಥಾ ಸ್ರವತ್ ಪ್ರಸ್ರವಣಂ ಉದಯಾದ್ರಿಂ ಅಹರ್ಪತಿ. ಅಂತಂದ್ರೆ ಇಂದ್ರ ಈ ಉದಯಾಚಲ ಪರ್ವತವನ್ನ ಸೂರ್ಯ ಏರಿ ಬರುವ ಹಾಗೆ ಐರಾವತವನ್ನು ಕೂಡ ಇಂದ್ರ ಏರಿ ಬರ್ತಾ ಇದ್ದಾನೆ. ಅಹರ್ಪತಿ ಅಂದ್ರೆ ಸೂರ್ಯ ಹೇಗೆ ಉದಯಾಚಲ ಪರ್ವತವನ್ನು ಏರಿ ಬರ್ತಾನೋ ಹಾಗೆ ಐರಾವತವನ್ನ ಇಂದ್ರ ಏರಿ ಬರ್ತಾ ಇದ್ದಾನೆ. ಅವನ ಸುತ್ತಲಿನಲ್ಲೂ ಕೂಡ ಈ ಬಲಿಚಕ್ರವರ್ತಿಯ ಸುತ್ತಲಿನಲ್ಲೂ ಕೂಡ ಅವನ ರಾಕ್ಷಸಾಸುರರೆಲ್ಲರೂ ಕೂಡ ಬಂದು ಅವನಿಗೆ ಬೆಂಗಾವಲಾಗಿ ಹೇಗೆ ನಿಂತಿದ್ರೋ, ಯುದ್ಧಕ್ಕೆ ಅಂತ ಸನ್ನದ್ಧರಾಗಿದ್ರೋ
ಹಾಗೆ ಇಂದ್ರನ ಜೊತೆಯಲ್ಲೂ ಕೂಡ ಯುದ್ಧವನ್ನ ಮಾಡ್ಲಿಕ್ಕೆ ಅಂತ ದಿಕ್ಪಾಲಕರೆಲ್ಲರೂ ಬರ್ತಾ ಇದ್ದಾರೆ. ತಸ್ಯಾಸನ್ ಸರ್ವತೋ ದೇವಾ ನಾನಾವಾಹಧ್ವಜಾಯುಧಾಃ ಲೋಕಪಾಲ ಸಹ ಗಣೈಃ ವಾಯು ವಾಯು ಅಗ್ನಿ ವರುಣ ಮುಂತಾದವರೆಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿ ನಿಲ್ತಾ ಇದ್ದಾರೆ. ಅವರೆಲ್ಲರೂ ಏಯ್ ಬಾರೋ ಬಾರೋ ಅಂತ ನಾವೆಲ್ಲ ಯುದ್ಧದಲ್ಲಿ ಅವರವ್ರ ಹೆಸರುಗಳನ್ನು ಕರೆದುಕೊಂಡು ನೀನ್ ಬಾರೋ ನನ್ನ ಎದುರುಗಡೆ ಅಂತ ಹೇಳಿಕೊಂಡು ಅವ್ರ ಹೆಸರಿನಿಂದ ಕರೆದು ಯುದ್ಧಕ್ಕೆ ಅಂತ ಅವರೆಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ. ದ್ವಂದ್ವ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇಂದ್ರ ಬಲಿಯ ಜೊತೆಯಲ್ಲಿ, ಕಾರ್ತಿಕೇಯ ಅಂತ ದೇವತೆಗಳ ಸೇನಾಧಿಪತಿ ಸ್ಕಂಧ ತಾರಕಾಸುರನ ಜೊತೆಯಲ್ಲಿ, ವರುಣ ಹೇತಿ ಅನ್ನುವಂತಹ ರಾಕ್ಷಸನ ಜೊತೆಯಲ್ಲಿ, ಮಿತ್ರ ಅನ್ನುವ ದೇವತೆ ಪ್ರಹೇತಿ ಅನ್ನುವಂತಹ ರಾಕ್ಷಸನ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಯಮ ಕಾಲನಾಭ ಅನ್ನೋ ದೈತ್ಯನ ಜೊತೆಯಲ್ಲಿ, ವಿಶ್ವಕರ್ಮ ಮಯಾಸುರ, ನೋಡಿ ವಿಶ್ವಕರ್ಮ ದೇವತೆಗಳ ಶಿಲ್ಪಿ, ಮಯಾಸುರ ದೈತ್ಯರ ಶಿಲ್ಪಿ, ಇವರಿಬ್ರು ಪರಸ್ಪರ ಯುದ್ಧ ಮಾಡ್ತಾ ಇದ್ದಾರೆ. ಶಂಬರಾಸುರ ತ್ವಷ್ಟೃ ಅನ್ನುವಂತಹ ದೇವತೆಯ ಜೊತೆಯಲ್ಲಿ, ವಿರೋಚನ ಸವಿತಾ ಅಂತ ಸೂರ್ಯನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ತೇನ್ಯೋನ್ಯಂ ಅಭಿಸಂಸೃತ್ಯ ಏಯ್ ಬಾ ಅಂತಂದು ಹತ್ತಿರದಲ್ಲಿ ಅವರನ್ನ ಸಂಬೋಧನೆ ಮಾಡಿ ಹೆಸರಿನಿಂದ ಕರೆದು ಕ್ಷಿಪಂತೋ ನಾಮಭಿರ್ಮಿಥ ಪರಸ್ಪರ ಯುದ್ಧವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆಹ್ವಯಂತೋ ವಿಶಂತೋ ಗ್ರೇ ಯುಯುಧುರ್ದ್ವಂದ್ವ ಯೋಧಿನಃ, ಇಬ್ರಿಬ್ರು ಯುದ್ಧ ಮಾಡುವ ದ್ವಂದ್ವ ಯುದ್ಧಗಳನ್ನ, ಮಲ್ಲಯುದ್ಧ ಮಲ್ಲ ಕಾಳಗಗಳ ಏನಾಗತ್ತೋ ಆ ರೀತಿಯಾದ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯಾರ ಜೊತೆಯಲ್ಲಿ ಮಾಡಿದರು ಅನ್ನೋದನ್ನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯುಯೋಧ ಬಲಿರಿಂದ್ರೇಣ ತಾರಕೇಣ ಗುಹೋಸ್ಯತ ವರುಣೋ ಹೇತಿನ ಯುಧ್ಯತ್ ಮಿತ್ರೋ ರಾಜನ್ ಪ್ರಹೇತಿನ ಯಮಸ್ತು ಕಾಲನಾಭೇನ ವಿಶ್ವಕರ್ಮಾಮಯೇನ ವೈ ಶಂಬರೋ ಯುಯುಧೇ ತ್ವಷ್ಟ್ರ ಸವಿತ್ರ ತು ವಿರೋಚನಃ. ಸೂರ್ಯನ ಜೊತೆಯಲ್ಲಿ ಸವಿತ್ರ ಅನ್ನೋ ದೇವತೆ ಇದ್ದಾನೆ, ಅವನ ಜೊತೆಯಲ್ಲಿ ವಿರೋಚನ ಯುದ್ಧ ಮಾಡ್ತಾ ಇದ್ದಾನೆ. ನಮುಚಿ ಅನ್ನುವಂತಹ ದೇವತೆ ಅಪರಾಜಿತ ಅನ್ನುವರ ಜೊತೆಯಲ್ಲಿ, ಅಶ್ವಿಗಳು ವೃಷಪರ್ವನ ಜೊತೆಯಲ್ಲಿ, ಸೂರ್ಯ ಅನೇಕ ಜನ ಬಲಿಪುತ್ರರ ಜೊತೆಯಲ್ಲಿ ಸೂರ್ಯದೇವರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಸವಿತ್ರ ಅನ್ನೋನು ಬೇರೆ, ಸೂರ್ಯ ಅನ್ನೋನು ಮತ್ತೊಬ್ಬನು. ಈ ಆದಿತ್ಯರು ಬೇರೆ ಬೇರೆ ಅವರ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಚಂದ್ರ ರಾಹುವಿನ ಜೊತೆಯಲ್ಲಿ, ನೋಡಿ ರಾಹುವಿಗೂ ಚಂದ್ರನಿಗೂ ದ್ವೇಷ ಇದೆ, ಆ ರಾಹು ಚಂದ್ರನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ವಾಯುದೇವರು, ವಾಯು ಅಂತಂದ್ರೆ ಭೂತವಾಯು ಅಂತ ಒಬ್ಬ ಪ್ರತ್ಯೇಕ ದೇವತೆ ಇದ್ದಾರೆ. ಆ ಭೂತವಾಯು ಪುಲೋಮ ಅನ್ನುವಂತಹ ದೇವತೆಗಳ ಜೊತೆಯಲ್ಲಿ, ಅದೇ ರೀತಿಯಾಗಿ ಭದ್ರಕಾಳಿ ಕಾಳಿ ದೇವಿ ಶುಂಭರ ಜೊತೆಯಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದಾಳೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ರುದ್ರದೇವರು ಜಂಭದ ಜೊತೆಯಲ್ಲಿ, ಅಗ್ನಿ ಮಹಿಷಾಸುರನ ಜೊತೆಯಲ್ಲಿ, ವಾತಾಪಿ ಇಲ್ವಲ ಇವರು ಎಲ್ಲರೂ ಕೂಡ ದಕ್ಷ ವಸಿಷ್ಠ ಮುಂತಾದಂತಹ ಬ್ರಹ್ಮಪುತ್ರರು ಯಾರಿದ್ದಾರೋ, ಬ್ರಹ್ಮನ ಮಕ್ಕಳು ಯಾರಿದ್ದಾರೋ ಅವರ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಮರುತ್ತುಗಳು ಅಂತ ದೇವತೆಗಳಲ್ಲಿ ಒಂದು ಗಣ ಇದೆ, 49 ಜನ ಮರುತ್ತುಗಳು, ಏಕೋನವಿಂಶನ್ ಮರುತ್ತುಗಳು. ಆ ಮರುತ್ತುಗಳೆಲ್ಲ ನಿವಾತ ಕವಚರು ಅಂತ ಮಹಾಬಲಿಷ್ಠರಾದ ದೈತ್ಯರ ಒಂದು ಸೇನೆ. ಅವರ ಈ ನಿವಾತ ಕವಚರನ್ನ ಅರ್ಜುನ ಮುಂದೆ ಸಂಹಾರ ಮಾಡ್ತಾನೆ. ಅವರು ಇವರ ಜೊತೆಯಲ್ಲಿ ಮರುತ್ತುಗಳ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ವಸುದೇವತೆಗಳು ಅಂತ ನಾವು ಶ್ರಾದ್ದದಲ್ಲಿ ಯಾವ ವಸುದೇವತೆಗಳು ಅಂತ ಕರಿತೇವೆ, ಆ ವಸುದೇವತೆಗಳು ವಸುಗಳಿದ್ದಾರೆ. ಅವರು ಕಾಲೇಯರು ಅಂತ ರಾಕ್ಷಸರಿದ್ದಾರೆ, ಅವ್ರ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ವಿಶ್ವೇ ದೇವತೆಗಳು ಪೌಲೋಮ ಅನ್ನುವ ಹೆಸರಿನ ದೇವತೆಗಳಿದ್ದಾರೆ, ಅವರ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಏಕಾದಶ ರುದ್ರರಿದ್ದಾರೆ, ಅದರಲ್ಲಿ ರುದ್ರದೇವರು ಅಂದ್ರೆ ಶಿವದೇವರು ಒಬ್ಬರೇ ಅಲ್ಲ, ಅನೇಕ ಜನ ರುದ್ರರಿದ್ದಾರೆ. ಅವರೆಲ್ಲ ಕ್ರೋಧವಶರು ಅನ್ನುವ ದೈತ್ಯರ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ ಎಲ್ಲ ಅಸುರರು ಕೂಡ ಪರಸ್ಪರ ಜೋಡಿಗಳಾಗಿ ಸೇರಿಕೊಂಡು ಒಬ್ರು ಇನ್ನೊಬ್ಬರನ್ನ ಆಕ್ರಮಣ ಮಾಡಿ ನಾವು ಗೆಲ್ಬೇಕು ಹೇಗಾದ್ರೂ ಮಾಡಿ ಇವರನ್ನ ಮೆಟ್ಟಿ ನಿಲ್ಬೇಕು, ಮೋಸ ಮಾಡಿ ನಮ್ಮಿಂದ ಅಮೃತವನ್ನು ಕುಡಿದಿದ್ದಾರೆ ಅಂತಂದುಕೊಂಡು ದೈತ್ಯರು ಇವರು ನಮಗೆ ಮೋಸ ಮಾಡಿ ಹಿಂದೆ ನಮ್ಮ ಜೊತೆಯಲ್ಲಿ ಯುದ್ಧ ಮಾಡಿ ನಮ್ಮ ಪದವಿಯನ್ನು ಕಿತ್ತುಕೊಂಡಿದ್ರು ಅಂತ ದೇವತೆಗಳು ಪರಸ್ಪರವಾಗಿ ಯುದ್ಧ ಮಾಡಿ ಗೆಲ್ಲಬೇಕು ಅನ್ನುವ ಆಸೆಯಿಂದ ಹೊಡೆದಾಡಿಕೊಳ್ತಾ ಇದ್ದಾರೆ. ಅಪರಾಜಿತೇನ ನಮುಚಿಹಿ ಅಶ್ವಿನೌ ವೃಷ ಪರ್ವಣ ಸೂರ್ಯೋ ಬಲಿ ಸುತೈರ್ದೇವೋ ಬಾಣ ಜ್ಯೇಷ್ಠ ಶತೇನ ಸಹ ರಾಹುಣಾ ಚ ತಥಾ ಸೋಮಃ ಪುಲೋಮ್ನಾ ಯುಯುಧೇ ನಿಲಃ ಶುಂಭಯೋರ್ದೇವಿ ಭದ್ರಕಾಲೀನ ರಾಶನಿ. ಶುಂಭರ ಜೊತೆಯಲ್ಲಿ ಕಾಳಿ ಭದ್ರಕಾಳಿಯಾಗಿ ಈ ದೇವಿ ಯುದ್ಧವನ್ನು ಮಾಡ್ತಾ ಇದ್ದಾಳೆ, ದುರ್ಗಾದೇವಿ ಯುದ್ಧವನ್ನು ಮಾಡ್ತಾ ಇದ್ದಾಳೆ. ವೃಷಾ ಕಪಿಸ್ತು ಜಂಭೇನ ಮಹಿಷೇಣ ವಿಭಾವಸು ಇಲ್ವಲ ಸಹ ವಾತಾಪಿ ಬ್ರಹ್ಮಪುತ್ರೈರರಿಂದಮಃ. ಬ್ರಹ್ಮನ ಮಕ್ಕಳ ಜೊತೆಯಲ್ಲಿ ದಕ್ಷ ವಸಿಷ್ಠ ಮುಂತಾದವರ ಜೊತೆಯಲ್ಲಿ ವಾತಾಪಿ ಇಲ್ವಲ ಮುಂತಾದವರು ಯುದ್ಧವನ್ನ ಮಾಡ್ತಾ ಇದ್ದಾರೆ.
ಕಾಮದೇವೇನ ದುರ್ಮರ್ಷಃ ಉತ್ಕಲೋ ಮಾತೃಭಿಃ ಸಹ ಬೃಹಸ್ಪತಿಸ್ತೂಷಣಸ ನರಕೇಣ ಶನೈಶ್ಚರಃ. ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರ ಜೊತೆಯಲ್ಲಿ, ಶನಿದೇವರು ನರಕಾಸುರನ ಜೊತೆಯಲ್ಲಿ, ಹೀಗೆ ಈ ದ್ವೇಷಿಗಳ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ, ತಮ್ಮ ಶತ್ರುಗಳ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಮರುತೋ ನಿವಾಸ ಕವಚೈಃ ಕಾಲೇಯೈರ್ ವಸವೋ ಮರಾಹ ವಿಶ್ವೇ ದೇವಾಸ್ತು ಪೌಲೋಮೈಃ ರುದ್ರಾ ಕ್ರೋಧವಶೈಃ ಸಹ ತಯೇವ ಮಾಜಾವಸುರಾಃ ಸುರೇಂದ್ರಾದ್ವಂದ್ವೇನ ಸಂಹತ್ಯ ಚ ಯುಧ್ಯಮಾನಾಃ ಅನ್ಯೋನ್ಯಮಾಸಾದ್ಯ ನಿಜಘ್ನುರೋಜಸ ಜಿಗೀಷವಸ್ತೀಕ್ಷ್ಣ ಶರಾಸಿತೋಮರೈಃ. ಅವರೆಲ್ಲರೂ ಪರಸ್ಪರ ದೊಡ್ಡ ದೊಡ್ಡ ಆಯುಧಗಳನ್ನು ಹಿಡಿದುಕೊಂಡು ಗೆಲ್ಬೇಕು ಅಂತಂದುಕೊಂಡು ಪರಸ್ಪರವಾಗಿ ಹೊಡೆದಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಅನೇಕ ಆಯುಧಗಳನ್ನು ಹೇಳ್ತಾರೆ, ಭುಷುಂಡಿ, ಚಕ್ರ, ಗದೆ, ಘಷ್ಟಿ, ದೃಷ್ಟಿ, ಪಟ್ಟಿಷ, ಶಕ್ತಿ, ಉಲ್ಮುಖ ಅಂತ ಆ ಆಯುಧಗಳನ್ನು ಹೇಳ್ತಾರೆ. ಯಾವ್ದಿದ ಆಯುಧಗಳ ಹೇಗಿದ್ವವು ಅಂತಂದು ನಾವು ಮನಸ್ಸಿನಲ್ಲಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನಾನಾ ವಿಧವಾದ ಆಯುಧಗಳಿಂದ ಪರಸ್ಪರವಾಗಿ ಶಿರಸ್ಸುಗಳನ್ನ ತೆರೆದುಕೊಳ್ತಾ ಇದ್ದಾರೆ. ಅಸುರರಷ್ಟೇ ಸಾಯ್ತಾ ಇದ್ದಾರೆ, ದೇವತೆಗಳ ಅಮೃತವನ್ನು ಕುಡಿದಿದ್ರಿಂದ ಏನೂ ಆಗ್ತಾ ಇಲ್ಲ. ಆದ್ಮೇಲೆ ಈ ಆಯುಧಗಳ ಪ್ರಭಾವದಿಂದಾಗಿ ರಥ, ಕುದುರೆ, ಕಾಲಾಳುಗಳು ಯಾರ್ಯಾರಿದ್ರೋ, ನಾನಾ ವಿಧವಾದ ವಾಹನಗಳು ಏನೇನಿದ್ವೋ ಎಲ್ಲವೂ ಕತ್ತರಿಸಲ್ಪಟ್ಟು, ಯೋಧರ ಕೈ, ಕಾಲು, ತೋಳುಗಳು ಇವೆಲ್ಲ ಕತ್ತರಿಸಿ ಬಿದ್ದು, ಧ್ವಜ, ಬಿಲ್ಲು, ಕವಚಗಳು ಏನನ್ನ ತೊಟ್ಟುಕೊಂಡಿದ್ರು ಅವೆಲ್ಲ ಭೂಮಿಯ ಮೇಲೆ ಬೀಳ್ತಾ ಇತ್ತು. ಇವರೆಲ್ಲರ ಕಾಲ್ ತುಳಿತಾ ಇದೆಲ್ಲ ರಥಗಳ ಓಡಾಟ, ವಾಹನಗಳ ಓಡಾಟ, ಇವುಗಳಿಂದಾಗಿ ಪ್ರಾಣಿಗಳ ಓಡಾಟ, ಧೂಳೆಲ್ಲ ಎದ್ದು ಆಕಾಶವೆಲ್ಲವೂ ಕೂಡ ಕೆಂಪಾದ ಬಣ್ಣಕ್ಕೆ ಎದ್ದಿದೆ. ಆದ್ಮೇಲೆ ಈಗ ಮನೆ ಮುಂದೆ ನೀರ್ ಹೊಡೆದ್ಬಿಡು ಅಂತಂದ್ ಹೇಳಿದ್ರೆ ಆವಾಗ ಇದು ಕಡಿಮೆ ಆಗತ್ತೆ. ಏನು ಅಂತಂದ್ರೆ ಎಷ್ಟೇ ಧೂಳಿದ್ರು ಧೂಳು ಎಳೋದಿಲ್ಲ ಮನೆ ಮುಂದೆ ನೀರನ್ನು ಚಿಮುಕಿಸಿದರೆ. ಹಾಗೆ ಇವರ ರಕ್ತಗಳಿಂದಾಗಿ ಆ ನೆಲವೆಲ್ಲ ತೊಯ್ದಾಗ ಆ ಧೂಳು ಎಳೋದು ಕಡಿಮೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ತೇಷಾಂ ಪದಾಘಾತ ರಥಾಂಗ ಚೂರ್ಣಿತಾತ್ ಆಯೋಧನಾದುಲ್ಬಣ ಉಚ್ಛ್ರಿತಸ್ತದಾ ರೇಣುರುದ್ದಿಶಃ ಖಂ ದ್ಯುಮಣಿಂ ಚ ಛಾದಯನ್ ನ್ಯವರ್ತತಾ ಸೃತಿಭಿಃ ಪರಿಪ್ಲುತಃ. ಇವರ ಕಾಲ್ ತುಳಿತ, ರಥಗಳ ಚಕ್ರಗಳ ಸಂಚಾರ ಇವೇ ಮೊದಲಾದ ಅನೇಕ ಕಾರಣಗಳಿಂದ ಅಲ್ಲಿರುವಂತಹ ಧೂಳುಗಳು ಆಕಾಶ ಹರಡಿ ಸೂರ್ಯನ ಕಾಂತಿಯನ್ನೇ ಮುಚ್ಚಿಸಿ ಬೆಳಕೇ ಬರದೇ ಇರೋ ಆಗಿತ್ತು. ನಂತರದಲ್ಲಿ ಇವರ ರಕ್ತದಿಂದ ನೆಲವೆಲ್ಲ ಯಾವಾಗ ತೋಯ್ತೋ ಆವಾಗ ಆ ಧೂಳುಗಳೆಲ್ಲ ನೆಲವನ್ನು ಸೇರಿ ಮತ್ತೆ ದಿಕ್ಕುಗಳು, ವಾತಾವರಣವೆಲ್ಲ ಧೂಳಿನಿಂದ ರಹಿತವಾಯಿತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಪರಿಸ್ಥಿತಿ ಹೇಗಿತ್ತು, ಅಸುರರು ಹೇಗೆ ಮಾಯೆಯನ್ನು ಸೃಷ್ಟಿ ಮಾಡಿದರು, ದೇವತೆಗಳು ಭಯಗೊಂಡು ಮತ್ತೆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಆದ್ಮೇಲೆ ಮತ್ತೇನಾಗತ್ತೆ ಅವು ಎಲ್ಲವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣಾರ್ಪಣಂ ಅಸ್ತು. ಎಲ್ಲರಿಗೂ ನಮಸ್ಕಾರ. ಹರಯೇ ನಮಃ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ.